ಎಲ್ರಿಗೂ ನಮಸ್ಕಾರ. ಕನ್ನಡ ಕ್ಯಾಮರಾ ಅಫಿಷಿಯಲ್ ಯೂಟ್ಯೂಬ್ ವಾಹಿನಿಯ ಸಮಸ್ತ ಎಲ್ಲ ವೀಕ್ಷಕರಿಗೂ ಮೊದಲಿಗೆ ಆತ್ಮೀಯದಂಥ ಸ್ವಾಗತ. ಸೊ ಅಭಿನವ್ ಭಾರ್ಗವ, ಡಾಕ್ಟರ್ ವಿಷ್ಣು ಸರ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವರು ಒಂದು ಕಾಲಘಟ್ಟದಲ್ಲಿ ಯಾವುದೇ ಸಿನಿಮಾಗಳನ್ನು ಮಾಡಿದ್ರು ಕೂಡ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಂಥ ಸಹ ಕಲಾವಿದರು ಅಂತ ಯಾರು ಇರ್ತಾ ಇದ್ರು, ಮುಂದಿನ ಸಿನಿಮಾಗಳಲ್ಲಿ ಯಾವುದಾದ್ರೂ ಒಳ್ಳೆಯ ರೋಲ್ಸ್ ಬಂತು ಅಂತಂದರೆ ಆ ಸಹ ಕಲಾವಿದರನ್ನು ಅವರೇ ಐಡೆಂಟಿಫೈ ಮಾಡಿ ಕರೆಸ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ರಂತೆ. ಸೊ ಅಂಥ ಅತ್ಯದ್ಭುತ ಗುಣವನ್ನು ಹೊಂದಿದ್ದಂಥ ಒಬ್ಬ ಮೇರು ನಟ ಡಾಕ್ಟರ್ ವಿಷ್ಣು ಸರ್ ಅವರು. ಹಾಗಾಗಿ ಈ ಅವಿನಾಶ್ ಸರ್ ಆಗಿರ್ಬೋದು, ರಮೇಶ್ ಭಟ್ ಸರ್ ಆಗಿರ್ಬೋದು, ಆ್ಯಂಡ್ ಹಾಗೆಯೇ ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ಕೆಲವೊಂದು ಈ ಸಹ ಕಲಾವಿದರು ಅಂತ ಏನು ಆ್ಯಕ್ಟ್ ಮಾಡಿದರು, ಕೆಲವೊಂದು ರೋಲ್ಸ್ ಬಂದಾಗ ಈ ರೋಲ್ಗೆ ಅವರೇ ಸೂಕ್ತವಾದಂಥ ವ್ಯಕ್ತಿ ಅಂತ ಭಾವಿಸ್ಕೊಂಡು ನಿರ್ದೇಶಕರಿಗೆ, ಪ್ರೊಡ್ಯೂಸರ್ಸ್ಗೆ ಎಲ್ಲರಿಗೂ ಹೇಳಿ ಅವರನ್ನು ಕರೆಸಿ ಅವಕಾಶ ಕೊಟ್ಟು ಆ ರೋಲ್ಗೆ ಇಂಥ ವ್ಯಕ್ತಿನೇ ನ್ಯಾಯವನ್ನು ಜಸ್ಟಿಸ್ ಮಾಡಲಿಕ್ಕೆ ಸಾಧ್ಯ, ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಅಂತ ಒಂದು ಮುಂಚೆನೇ ಅದನ್ನು ಯೋಚನೆ ಮಾಡಿ, ಸೊ ಅದೇ ಥರ ಸಿನಿಮಾ ತೆರೆ ಕಂಡಾಗ ಆ ಪಾತ್ರಕ್ಕೆ ಯಾವ ವ್ಯಕ್ತಿಯನ್ನು ಪಿಕ್ ಮಾಡಿದ್ರು, ಸೊ ಆ ವ್ಯಕ್ತಿಯಿಂದ ಆ ಪಾತ್ರಕ್ಕೆ ಏನು ನ್ಯಾಯ ಸಿಗಬೇಕಿತ್ತು ಆ ನ್ಯಾಯವನ್ನು ಸ್ಕ್ರೀನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾಯಿತ್ತು ಸಾಕಷ್ಟು ಸಿನಿಮಾಗಳಲ್ಲಿ. ಸೊ ಆ ಸಾಲಲ್ಲಿ ಇವರು ನಮ್ಮ ರಮೇಶ್ ಅರವಿಂದ್ ಸರ್ ಕೂಡ ಒಬ್ಬರಾಗಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ ಅವ್ರ ಬಗ್ಗೆ. ರಮೇಶ್ ಅರವಿಂದ್ ಅಂದರೆ ಈಸ್ ಎ ವೆರಿ ಗುಡ್ ಜೆಂಟಲ್ಮ್ಯಾನ್, ಒಬ್ಬ ಒಳ್ಳೆಯ ಕಲಾವಿದ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಟ್ಟಂಥ ಒಬ್ಬ ಅದ್ವಿತೀಯ ಕಲಾವಿದ ಅವರು. ಸೊ ನಿಮಗೆಲ್ಲ ಅವ್ರ ಸ್ಪೀಚ್ ನೀವು ನೋಡಿರ್ಬೋದು ಈ ಮೀಡಿಯಾಗಳಲ್ಲಿ. ಸೊ ಅವರು ಸಮಾಜದ ಎಲ್ಲ ಸ್ತರಗಳ ವಿಷಯಗಳನ್ನು ಭಾಳ ಅದ್ಭುತವಾಗಿ ತಿಳ್ಕೊಂಡು, ಸಾಕಷ್ಟನ್ನು ಓದಿಕೊಂಡು, ಜನರಿಗೆ ಮೀಡಿಯಾದ ಮುಂದೆ, ಒಂದು ಸ್ಟೇಜ್ ಮುಂದೆ ಏನೇ ಬಂದು ಹೇಳಬೇಕಾದ್ರೂ ಒಂದು ಮೋಟಿವೇಶನ್ ಸ್ಟೈಲಲ್ಲಿ ಅವ್ರದ್ದು ಸ್ಪೀಚ್ ಇರ್ತಿದೆ. ಅಂದರೆ ಯಾರು ಯಾವತ್ತಿಗೂ ಕುಗ್ಗಬಾರ್ದು, ಏನೇ ಸಮಸ್ಯೆಗಳು ಬಂದು ಎದ್ದು ನಿಂತು ಅದನ್ನು ಫೇಸ್ ಮಾಡಿ ಮುನ್ನಡಿಬೇಕು ಅಂತ. ಸೊ ಆ ಥರದ ಅದ್ಭುತವಾದಂಥ ಒಂದು ನೇಚರ್ ಇದ್ದಂಥ ಒಬ್ಬ ವ್ಯಕ್ತಿ. ಸೊ ಇವರು ವಿಷ್ಣುವರ್ಧನ್ ಸರ್ ಬಗ್ಗೆ ಒಂದಷ್ಟು ಅವರ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದ್ದಾರೆ. ಅವರು ಶೂಟಿಂಗ್ ಮಾಡಬೇಕಾದ್ರೆ ಅವರು ಹೇಗಿದ್ದರು, ಅವರ ಒಂದು ನೇಚರ್ ಏನು, ಸೊ ಅವ್ರಿಗಿದ್ದಂಥ ಒಂದು ಐ ಥಿಂಕ್ ಸಹ ಕಲಾವಿದರು ಅಂದರೆ ಹೇಗೆ ಅವರು ರೆಸ್ಪೆಕ್ಟ್ ಮಾಡ್ತಾಯಿದ್ರು. ಆಮೇಲೆ ಅವರು ಹೇಳಿದ್ರು ಅವ್ರಿಗೆ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಪಾಪ ಅವ್ರಿಗೆ ಆಸೆ ಇತ್ತಂತೆ, ಆಯಿತಾ. ಹಾಗಾಗಿ ಇವೆಲ್ಲವನ್ನು ಶೇರ್ ಮಾಡಿದರೆ ಎಲ್ಲ ನಾನೇ ಹೇಳಲಿಕ್ಕೆ ಹೋಗಲ್ಲ. ಅವ್ರು ಏನು ಹೇಳಿದ್ರು ರಮೇಶ್ ಅರವಿಂದ್ ಸರು ವಿಷ್ಣು ಸರ್ ಬಗ್ಗೆ, ಸೊ ದಯಮಾಡಿ ನೀವೇ ನೋಡಿ ಸುಮ್ಮನೆ ಆಗಬೇಡಿ. ಎಷ್ಟು ಶೇರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ವಾಚ್ ದ ವಿಡಿಯೋ. ಅಮೇಜಿಂಗ್ ಮ್ಯಾನ್ ಸರ್, ಗ್ರೇಟ್ ಮ್ಯಾನ್. ನನಗೆ ಭಾಳ ಇಷ್ಟವಾದ ವ್ಯಕ್ತಿಯಪ್ಪ. ಅಂದರೆ ಗ್ರೇಸ್ಫುಲ್ ಮ್ಯಾನ್, ಡಿಗ್ನಿಫೈಡ್, ಒಂದು ಕ್ಲಾಸ್ ಎಲ್ಲದಲ್ಲೂ ನೋಡಿದ. ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವರ ಕಾಸ್ಟ್ಯೂಮ್ ಆಗಲಿ, ಅವರ ಲುಕ್ಸ್, ಏನು ಹ್ಯಾಂಡ್ಸಮ್ ಮ್ಯಾನ್ ಯು ವಾಸ್. ಎಲ್ಲವೂ ಜೊತೆಗೆ ರಿಫೈನ್ಮೆಂಟ್ ಅಂತ ಹೇಳ್ತೀವಲ್ಲ ಸರ್, ಒಂದು ಡೀಸೆನ್ಸಿ, ಅದು ಆ ವ್ಯಕ್ತಿತ್ವದಲ್ಲಿತ್ತು. ಅವರ ಭಾಷೆ, ಕನ್ನಡ ಉಚ್ಚಾರಣೆ ಎಲ್ಲ ರೀತಿಯಲ್ಲೂ. ನಾನು ವಿಷ್ಣು ಸರ್ಗೆ ಮೊದಲು ಡೈರೆಕ್ಟ್ ಮಾಡಬೇಕಾಗಿತ್ತು. ವಿಷ್ಣು ಸರ್ ತುಂಬ ಎನ್ಕರೇಜ್ ಮಾಡೋರು. ಡೈರೆಕ್ಟರ್ ನನ್ನ ಕಡೆ ತುಂಬ ಒಳ್ಳೆ ಡೈರೆಕ್ಟರ್ ಹೇಳ್ತಾನೆ ಇದ್ರು. ಒಂದು ಫಿಲ್ಮ್ ನಾನು ಮಾಡಬೇಕಾಗಿತ್ತು, ಅದು ರೀಮೇಕ್ ಆಗಿತ್ತು. ನೋಡಿ ನಮ್ಮ ತಲೆ ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಬೇಡ ಸರ್ ರೀಮೇಕ್ ಆಗ್ತಾರೆ ಫಸ್ಟ್ ಫಿಲ್ಮ್ಗೆ ಅಂತ ಬೇಡ ಅಂತ ಹೇಳಿದ್ದೆ. ಆಮೇಲೆ ರಾಮಶಮ್ಮಪ್ಪ ಅದು ರೀಮೇಕೆ. ಬಟ್ ಇದು ಮಾಡ್ಬೇಕಾದ್ರೆ ಒಂದು ಅನಿವಾರ್ಯ ಆಯಿತು. ನನಗೂ ಅಷ್ಟೆಲ್ಲ ಅರ್ಥ ಆಗ್ಬಿಟ್ಟಿತ್ತು. ಒಂದು ಒಳ್ಳೆ ಅವಕಾಶ ಯಾಕೆ ಕಳ್ಕೊಳ್ತಾ ಇದ್ದೀನಿ ನಾನು ರೀಮೇಕ್ ಅನ್ನೋ ಒಂದೇ ಕಾರಣಕ್ಕೆ. ನನಗೆ ಇದು ಸ್ವಾತಂತ್ರ್ಯ ಕೊಟ್ಟು ನೀವು ಏನು ಬೇಕಾದ್ರೆ ಮಾಡಿ, ಈ ಕತೆ ಬೇಕು ಅಂತ ಅಷ್ಟೇ, ನಿಮ್ಮ ಸ್ಟೈಲಲ್ಲಿ ಮಾಡಿ ಅಂತ ಹೇಳಿದರು. ಸೊ ಐ ಸೆಡ್ ಐ ರೀಮೇಕ್ ಓನ್ಲಿ ದ ಸ್ಟೋರಿ ಸರ್, ನಾಟ್ ದಿ ಎಕ್ಸಾಕ್ಟ್ ಫಿಲ್ಮ್. ಓಕೆ ಅಂತ ಹೇಳಿದ್ರು. ಅದು ಕೊಟ್ಟಾಗ ನೋಡಿ ಡೂ ಇಟ್ ಅಗೇನ್ ಆಲ್ ಓವರ್ ಇನ್ ನನ್ನ ಸ್ಟೈಲಲ್ಲೇ ಮಾಡ್ಬೋದು ಅಂತ ಅವಕಾಶ ಸಿಕ್ತು ರಾಮಶಮ್ಮಮ್ಮನ. ಸೊ ರಾಮಶಮ್ಮ ಆಲ್ರೆಡಿ ನಾವು ಸತ್ಯಲೀಲಾವತಿ ಮಾಡಿದ್ವಿ ತಮಿಳಲ್ಲಿ. ನಮ್ಮ ಕಾಮಿಡಿ ಭಾಳ ಚೆನ್ನಾಗಿ ಕ್ಲಿಕ್ ಆಗ್ಬಿಟ್ಟಿತ್ತು. ಆ್ಯಂಡ್ ಕಮಲಿಗೆ ಇದ್ದಿದ್ದು 19 ದಿನ ಅಂತ ಹೇಳಿದರು. ನಂತರ 19 days ಫ್ರೀ ಇದೆ, ಯೂಸ್ ಮಾಡ್ಕೊಳ್ಳೋದ್ರೆ ಮಾಡ್ಕೊ ಅಂತ ಹೇಳಿದರು. ಕರೆಕ್ಟಾಗಿ ಇದು ಸೂಟ್ ಆಗಿದೆ. ಅಂದರೆ ಅವ್ರು ಗೆಸ್ಟ್ ರೋಲ್ ಥರ ಬರ್ತಾರೆ ಅವರು ರಾಮಶಮ್ಮಮ್ಮ. ಆಲ್ರೆಡಿ ಆ ಸ್ಕ್ರಿಪ್ಟ್ ನಾನು ಒಂದಿನ ಮಾಡಲೇಬೇಕು ಅಂತ ಆಸೆ ಇತ್ತು, ರೆಡಿ ಇತ್ತು ನನ್ನ ಹತ್ರ. ಹಾಗಾಗಿ ರಾಮಶಮ್ಮಮ್ಮ. ಅಂಡ್ ಆಲ್ರೆಡಿ ಹಿಂದಿಲೂ ಕೂಡ ಬಂದಾಗಿತ್ತು ಸಿನಿಮಾ. ಅವ್ರು ಬೇರೆ ತರ ಮಾಡಿದ್ರು, BV ನಂಬರ್ 1 ಅಂತ. ಅವ್ರು ಹಿಂದಿ ಸ್ಟೈಲಲ್ಲಿ ಬರೀ ಗ್ಲಾಮರ್ ಆ ಥರ ಮಾಡಿದ್ರು. ತಮಿಳಲ್ಲಿ ತುಂಬಾ ನ್ಯಾಚುರಲ್ ಆಗಿ ಬಾಲು ಮಹೇಂದ್ರ ಅವ್ರೊಂದು ಸ್ಟೈಲಲ್ಲಿ ಮಾಡಿದ್ರು. ನಂದು 3ನೇ ಹೆಸರಲ್ಲಿ ಆಗಿತ್ತು. ಐ ಸ್ಟಿಲ್ ರಿಮೆಂಬರ್ ರಾಮಶಮ್ಮಮ್ಮ ಮಡ್ರಾಸಲ್ಲಿ, ಚೆನ್ನೈಯಲ್ಲಿ ಪ್ರಿವ್ಯೂ. ಕಮಲ್ ಸಾರು ಅವ್ರ ಕ್ಲೋಸ್ ಫ್ರೆಂಡ್ಸು, ನಾನು, ಬಾಲು ಮಹೇಂದ್ರ ಬಂದಿದ್ರು. ಬಾಲು ಮಹೇಂದ್ರ ಸತ್ಯಲೀಲಾವತಿ ಡೈರೆಕ್ಟರ್, ನಾನೇ ಅದ್ರ ಹೀರೋ ಮಾಡಿದ್ದು. ಸುಜಾತ ಅಂತ ಒಂದು ಎಕ್ಸ್ಟ್ರಾರ್ಡರ್ ರೈಟರ್. ಈ ಶಂಕರ್ ಫಿಲ್ಮ್ಸ್ಗಳು ಅವರೇ ಬರೆಯೋದು. ಶಿವಾಜಿ, ರೋಬೋ ಅದಕ್ಕೆಲ್ಲ ಅವರೇ ಬಂದಿದ್ದಾರೆ. ಈಗ ಅವರಿಲ್ಲ, ಬೆಂಗಳೂರಲ್ಲೇ ಇದ್ದವರು, ಜೀನಿಯಸ್ ಅವರು. ಅವರು ಸುಜಾತ ಸೆಂಟ್ರಲ್ ನಿಂತಿದ್ದಾರೆ, ಈ ಕಡೆ ಬಾಲು ಮಹೇಂದ್ರ, ಈ ಕಡೆ ನಾನು. ಸೇಮ್ ಫಿಲ್ಮ್, ಇವರೊಂಥರ ಮಾಡಿದ್ದಾರೆ, ಇವರೊಂಥರ ಮಾಡಿದ್ದಾರೆ. ದಾಟ್ಸ್ ಕ್ರಿಯೇಟಿವಿಟಿ ಅಂದರೆ ಚೆನ್ನಾಗಿ ನೆನಪಿದೆ. ಸುಜಾತ ಹೇಳಿದ ಅಂಥ ಮನುಷ್ಯ ಅದೇ ಫಿಲ್ಮು. ಸೊ ದಟ್ ಇಸ್ ಆಲ್ವೇಸ್ ಪಾಸಿಬಲ್. ನೀವು ಯಾವುದು ಏನು ಬೇಕಾದ್ರೆ ತಗೊಳ್ಳಿ ಸರ್, ಅದ್ರಲ್ಲಿ ನಿಮ್ಮ ತನ ಒಂದು ಸೇರಿಸಿ, ನಿಮ್ಮ ಥಿಂಕಿಂಗ್ ಒಂದು ಸೇರಿಸಿ